ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮತ್ತೊಂದು ಕಡೆ ಲಕ್ಕುಂಡಿ, ಅಲ್ಲಿ ಗದಗ ಜಿಲ್ಲೆಯ ಐತಿಹಾಸಿಕ ಸ್ಥಳ, ಅಲ್ಲಿ ಚಿನ್ನ ಸಿಕ್ಕಿರುವಂಥದ್ದು ವಿಚಾರ ಎಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ. ಅದು ಮಾಮೂಲಿ ಚಿನ್ನನ ಅಥವಾ ನಿಧಿನ, ಅದು ಬಹಳ ಚರ್ಚೆ ಹುಟ್ಟಾಕಿದ್ದಂಥ ಸಂಗತಿ. ಈಗ ವಿಚಾರ ಏನು ಅಂತಾರೆ, ಜಿಲ್ಲಾಡಳಿತ ಅದಕ್ಕೊಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಇನ್ನು ನಿಧಿ ಕಬಳಿಸಿರುವಂಥವ್ರು ಯಾರು ಉಳಿದಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಲಕ್ಕುಂಡಿಲಿ ಈ ಥರ ಹಿಂದೆಯಿಂದನೂ ಕೂಡ ಬಹಳ ಚಿನ್ನ ಎಲ್ಲ ಸಿಗ್ತಾ ಇತ್ತು. ಅದನ್ನು ಕಬಳಿಸಕ್ಕಂತಾನೆ ಕೆಲವು ಪ್ರಯತ್ನ ಪಟ್ಟಿದ್ರು. ಎಲ್ಲ ರಕ್ತಾಕಾರ ಸತ್ತೋಗ್ರು ಅಂತ ಕೆಲ ಉದಾಹರಣೆಗಳ ಜೊತೆಗೆ ಅಲ್ಲಿನ ಕೆಲ ಗ್ರಾಮಸ್ಥರುಗಳು ಹೇಳ್ತಾ ಇದ್ರೆ, ಆ ಪ್ರಾಮಾಣಿಕತೆ ಮೆರೆದಂಥ ಕುಟುಂಬಕ್ಕೆ ಏನು ನೆರವು ಹಾಗಾದ್ರೆ? ಆ ಕಡೆ ಅವ್ರು ಚಿನ್ನನೂ ಕೊಟ್ಟರು, ಈ ಕಡೆ ಆ ಮನೆ ಕಟ್ಟೋ ಜಾಗನೂ ಕೂಡ ಈಗ ಬಂದು ಅದ್ರ ಮೇಲೆ 10 ತಕರಾರು ತೆಗಿತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಏನಕ್ಕೆ ಪರಿಹಾರ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೆಲ ಸ್ಪಷ್ಟನೆಯನ್ನ ಈಗ ಕೊಡ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗ ನಾ ರಿಪೋರ್ಟ್ ನೋಡ್ಕೊಂಡು. ಖಂಡಿತ ಸಲ್ಲುತ್ತೆ ಸರ್. 5ನೇ ಒಂದು ಭಾಗ ಇದೆ ಸರ್. ರಕ್ತ ಕಾಯ್ಕೊಂಡು ಸತ್ತಾರಂತೆ. ರಕ್ತ ಕಾಯ್ಕೊಂಡು ಸತ್ತಾರಂತೆ. ಲಕ್ಕುಂಡಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯ ನೆಲ. ದಾನ ಚಿಂತಾಮಣಿ ಅತ್ತಿಬೊಬ್ಬೆ ಚಿನ್ನವನ್ನ ದಾನ ಮಾಡಿದ ಜಾಗ. 101 ದೇಗುಲ, 101 ಬಾವಿ ಇರೋ ಐತಿಹ್ಯ ಹೊಂದಿರೋ ಊರು. 1000 ವರ್ಷಗಳ ಹಿಂದೆಯೇ ಶಿಲ್ಪಕಲೆ, ಸಾಹಿತ್ಯ, ಸಂಸ್ಕೃತಿಯ ತವರೂರಾಗಿತ್ತು ಗದಗ ಜಿಲ್ಲೆಯ ಈ ಲಕ್ಕುಂಡಿ. ಇದೇ ಲಕ್ಕುಂಡಿಯಲ್ಲಿ ಸಿಕ್ಕಿರೋ ನಿಧಿ 10 ಚರ್ಚೆ ಹುಟ್ಟು ಹಾಕಿದೆ, ಆತಂಕ ತಂದಿದೆ, ದುಗುಡ ಹೆಚ್ಚಿಸಿದೆ, ಕುತೂಹಲವನ್ನ ಮೂಡಿಸಿದೆ. ಅಷ್ಟೇ ಅಲ್ಲ, ಬೆಲೆಯೇ ಕಟ್ಟಲಾಗದಷ್ಟು ಚಿನ್ನ ಸಿಕ್ಕರೂ ಯಾರೊಬ್ಬರಿಗೂ ನೆಮ್ಮದಿಯೇ ಇಲ್ಲದಾಗಿದೆ. ಲಕ್ಕುಂಡಿ ನಿಧಿ ಹಿಂದೆ ಬಿದ್ದವರು ರಕ್ತಕಾರಿ ಸತ್ರಂತೆ. ರಕ್ತ ಕಾಯ್ಕೊಂಡು ಸತ್ತಾರಂತೆ. ರಕ್ತ ಕಾಯ್ಕೊಂಡು ಸತ್ತಾರಂತೆ. ನಿಧಿ ಕೊಟ್ಟ ಕುಟುಂಬಕ್ಕೆ ಸಿಗಲಿದೆ 5ನೇ 1 ಭಾಗ. ಹೌದು ಸರ್, ಖಂಡಿತ ಸಲ್ಲುತ್ತೆ ಸರ್. 5.1% ಇದೆ ಸರ್. 5ನೇ ಒಂದು ಭಾಗ ಇದೆ ಸರ್. ದಾನ ಚಿಂತಾಮಣಿ ಕರ್ಮಭೂಮಿಯಾಗಿತ್ತು ಲಕ್ಕುಂಡಿ. ಇದು ದಾನ ಚಿಂತಾಮಣಿಯ ಕರ್ಮಭೂಮಿ. ಆ ತಾಯಿಯ ಒಂದು ಗುಣ ಈಗಿನ ಪೀಳಿಗೆಯಲ್ಲಿ ಕೂಡ ಮುಂದುವರೆದೈತೆ. ಲಕ್ಕುಂಡಿ ಗದಗದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರೋ ಇಲ್ಲಿ 1000 ವರ್ಷಗಳ ಹಿಂದೆ ಚಿನ್ನದ ನಾಣ್ಯಗಳನ್ನ ತಯಾರು ಮಾಡಲಾಗ್ತಿತ್ತು. ಗದ್ಯಾಣ, ಇಕ್ಕೇರಿ ವರ ಅಂತ ಚಾಲ್ತಿಯಲ್ಲಿದ್ದ ನಾಣ್ಯಗಳ ಬಳಕೆಯಾಗಿತ್ತು. ಚಿನ್ನದ ಹಣ ಎಣಿಸುತ್ತಿದ್ದ ಊರಿನಲ್ಲೇ ಮೊನ್ನೆ ಅಂದ್ರೆ ಶನಿವಾರ ಅಚ್ಚರಿ ಕಾದಿತ್ತು. ಕಸ್ತೂರೆವ್ವ ಅನ್ನೋ ಮಹಿಳೆ ತನ್ನ ಮನೆಗಾಗಿ ಅಡಿಪಾಯ ತೆಗೆಯುವಾಗಲೇ ತಾಮ್ರದ ಚೊಂಬಿನಲ್ಲಿ ನಿಧಿ ಸಿಕ್ಕಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 70 ಲಕ್ಷ ಮೌಲ್ಯದ 466 ಗ್ರಾಂ ಚಿನ್ನ ಸಿಕ್ಕಿತ್ತು. ಹೀಗೆ ಸಿಕ್ಕಿದ್ದ ನಿಧಿಯನ್ನ ಕಸ್ತೂರೆವ್ವ ಪುತ್ರ ಪ್ರಜ್ವಲ್ ರೀತಿ ಸರ್ಕಾರಕ್ಕೆ ಒಪ್ಪಿಸಿದ್ದ. ಚಿನ್ನ ಬೇಡ, ನಮಗೆ ಮನೆ ಕೊಡಿ ಎಂದು ಕುಟುಂಬದ ಮನವಿ. ನಿನ್ನೆ ನಿಧಿಯಲ್ಲ ಎಂದಿದ್ದ ಅಧಿಕಾರಿ ಇಂದು ಯೂಟರ್ನ್. ಇಲ್ಲಿ ನಿಧಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಗ್ರಾಮಕ್ಕೆ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿ ರಮೇಶ್ ಮೂಲಿಮನಿ ಭೇಟಿ ನೀಡಿದ್ರು. ಇದು ನಿಧಿಯಲ್ಲ, ಅವರ ಪೂರ್ವಜರ ಸ್ವತ್ತು ಅಂತ ಹೇಳಿದ್ರು. ಇವತ್ತು ಭೇಟಿ ನೀಡಿದ್ದ ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ, ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿ ಅಂದ್ರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಶ್ರೀಧರ್, ಬಾಯ್ ತಪ್ಪಿ ನಿಧಿಯಲ್ಲ ಎಂದಿದ್ದಾರೆ ಅಂದ್ರು. ಬಳಿಕ ಗದಗಕ್ಕೆ ಬಂದ ರಮೇಶ್, ಅದು ನಿಧಿಯೇ ಅಂದ್ರು. ಇದು ನಿಧಿ ಅಲ್ಲ, ಮೊದಲೇ ಮಾತು. ನೀವು ನಿಧಿ ನಿಧಿ ಅಂತ ಏನು ಹೇಳ್ತೀರಿ, ಅದನ್ನು ತೆಗೆದು ನೋಡಿರಿ. ನಿನ್ನೆ ನಾನು ಮಾಧ್ಯಮದೊಳಗೆ, ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದು, ಅದರಲ್ಲಿ ಆದಷ್ಟು ಮುರಿದಂಥ ಆಭರಣಗಳಿದಾವೆ ಸರ್. ನಮ್ಮ 1962 ಆ್ಯಕ್ಟ್ ಪ್ರಕಾರ ಭೂಮಿಯಿಂದ 1 ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂಥ ಯಾವುದೇ ಒಂದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್ ಅದು. ಓಕೆ, 1962 ಆ್ಯಕ್ಟ್ ಪ್ರಕಾರ ಟ್ರೆಜೆಟ್ರು ಇದರಲ್ಲಿ ನಾವು ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡ್ಕೊಂಡಿರುತ್ತೆ ಸರ್. ಅಲ್ಲಿ ಸಿಕ್ಕಂಥ ಆಭರಣಗಳ ಆಧಾರ ಮೇಲೆ ಅವುಗಳನ್ನ ನೋಡಿದಾಗ ನಿಧಿನೇ ಅಂತ ಹೇಳ್ಬೋದು. ನನಗೆ ಯಾವ ಭಾಗದೊಳಗೆ ಸಿಕ್ಕಿದೆ ಅನ್ನೋದನ್ನು ನೋಡ್ಲಿಕ್ಕೆ ಬಂದಿದ್ದೆ ನಾನು ಹೊರತಾಗಿ.
ಅವು ಏನು ಅಂತ ನೋಡು ಅದನ್ನು ಸಮೀಕ್ಷೆ ಮಾಡಬೇಕಾಗತ್ತೆ. ನಾವು ಅದನ್ನು ಆ ಕೆಲಸ ಮಾಡಿದ್ದೀವಿ. ರಾಜ್ಯ ಮತ್ತು ಕೇಂದ್ರದ ಅಧಿಕಾರಿಗಳು ದ್ವಂದ್ವ ಹೇಳಿಕೆ ನೀಡಿದ್ರಿಂದ ನಿಧಿ ಬಗ್ಗೆ ಗೊಂದಲ ಉಂಟಾಯಿತು. ಇದರಿಂದ ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿನ, ಪೂರ್ವಜರ ಆಸ್ತಿನ ಎಂಬ ಗೊಂದಲ ಉಂಟಾಗಿತ್ತು. ಇದಾದ ಬಳಿಕ ನಮ್ಮ ಚಿನ್ನ ನಮಗ್ ಕೊಡಿ ಎಂದಿದ್ದ ಕಸ್ತೂರೆವ್ವ ಕುಟುಂಬ ಈಗ ನಮಗೆ ನಿಧಿ ಬೇಡ, ಈ ಜಾಗವೂ ಬೇಡ, ಬೇರೆ ಕಡೆ ಮನೆ ಕಟ್ಟಿಕೊಡಿ ಅಂತಿದೆ. ಈ ನೀವಲ್ಲಿ ಎಂದಿಂದ ನಮಗೆ ಕೊಡ್ರಿ ಅಂದದ್ದು ಕರೆ ನಾವು, ಆದ್ರೆ ನಾವು ಒಲ್ಲೆ ಅನ್ನೋದು ಐತೆ ನಮ್ಮ ನುಡಿ, ಯಾವಾಗಲೂ ಒಲ್ಲೆ ಅಂದೀವಿ ನಾವು. ಇಲ್ರಿ ಅವ್ರು ಬಂದು ಹಿಂಗೆ ಅಂದಿದ್ದು ನಾವು, ನಮಗೆ ಮಾತ್ರ ಮಾತು ಒಂದಾದ ಏನು ಸರಿಯಾರ ದಿನ ಆಗೈತೆ ಅದ ಮಾತ ನಮ್ಮದು ಗಟ್ಟಿದೀವಿ ನಾವು ಬಂಗಾರ ಅನ್ನೋದು ನಮ್ಗೆ ಬ್ಯಾಡ್ರಿ ಅಂದೀವಿ ನಾವು. ಈ ಕುಟುಂಬ ಹೀಗೆ ನಿಧಿ ಬೇಡ ಅನ್ನೋದಕ್ಕೂ ಕಾರಣ ಇದೆ. ಇಲ್ಲಿ ನಿಧಿ ಸಿಕ್ಕ ಯಾರಿಗೂ ಒಳ್ಳೇದಾಗಿಲ್ಲ ಅಂತಾರೆ ಗ್ರಾಮದ ಹಿರಿಯರು. ಅವು ಹಿಂದಕ್ಕೇನು ನಾವು 4-5 ಅಂತಾರೆ ಬಂಗಾರ ಸಿಕ್ಕಿದ್ವು, ಅದು ಒಳ್ಳೇದಲ್ಲ ಅಂತಂದ್ರೆ ಸಿಕ್ಕೂ ಒಳ್ಳೇದಲ್ಲ. ಅವು ಮಂತನ್ ಸಿಕ್ಕಿದ್ವು ಏನೂ ಉಳಿದಿಲ್ಲ, ಒಳ್ಳೇದಾಗೋದಿಲ್ಲ ಅಂತಾರೆ ಯಜಮಾನ್ರು. ನಿಧಿ ಸಂಬಂಧ ಏನಾದರೂ ಇಲ್ಲಿ ಅವಘಡ ಬೇರೆ ರೀತಿಯ ಅವಘಡ ಏನಾದರೂ ನಡೆದವೇನ್ರಿ? ರಕ್ತ ಕಾಯ್ಕೊಂಡು ಸತ್ತಾರಂತೆ, ರಕ್ತ ಕಾಯ್ಕೊಂಡು ಸತ್ತಾರಂತೆ. ಇದರ ನಡುವೆ ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ ಇಂದು ಲಕ್ಕುಂಡಿಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಕಾನೂನಿನಂತೆ 1/5 ಭಾಗದಷ್ಟು ಚಿನ್ನಾಭರಣ ಕುಟುಂಬಕ್ಕೆ ನೀಡ್ತೀವಿ ಅಂದ್ರು. ಯಾವ ಕಾಲದ್ದು ಏನು ಅಂತ ನಾವು ವರದಿ ಮಾಡ್ತೀವಿ ಸರ್. ವರದಿ ಆಧಾರದ ಮೇಲೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿ ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ಇಲ್ಲ ಸರ್, ಪರಿಹಾರ ಕೊಡೋದಲ್ಲಿ ಆ್ಯಕ್ಟಲ್ಲಿದೆ, ಪರಿಹಾರ ಕೊಡ್ತಾರೆ ಸರ್. 5.1% ಇದೆ ಸರ್, 1/5 ಭಾಗ ಇದೆ ಸರ್. ಅಷ್ಟು ಮೌಲ್ಯದ ಬಂಗಾರವನ್ನು ಪ್ರಾಮಾಣಿಕತೆಯನ್ನು ಬರೆದ ಸರ್ಕಾರ ಕೊಟ್ಟಾರ, ಅವರಿಗೆ ಮನೆ ಇಲ್ಲ. ಇನ್ನು ಮುಂದೆ ಅಧಿಕಾರಿಗಳು ಆ ಜಾಗದಲ್ಲಿ ಮನೆ ಕಟ್ಟೋಕ್ಕೆ ಅವಕಾಶ ಕೊಡ್ತಾರೋ ಬಿಡ್ತಾರೋ ಅನ್ನೋದು ಗೊತ್ತಿಲ್ಲ. ಆ ಕುಟುಂಬದ ಜೊತೆಗೆ ನಾವಿದ್ದು ಆ ಕುಟುಂಬಕ್ಕೆ ನೆಮ್ಮದಿಯ ಜೀವನ ನಡೆಸೋಕ್ಕೆ ಏನೆಲ್ಲ ಅವಶ್ಯಕತೆಗಳನ್ನು ಮಾಡಿಕೊಡ್ಬೇಕು, ಸರ್ಕಾರದ ವತಿಯಿಂದ ಆಯ್ತು, ನಾನು ವೈಯಕ್ತಿಕ ವತಿಯಿಂದನೇ ಆಯ್ತು. ಭರವಸೆ ಕೊಡ್ತೀವಿ ಅಂತ ಹೇಳಿಲ್ಲಪ್ಪ. ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ಅವ್ರಿಗೆ ತಲುಪಿಸಕ್ಕೆ ದಾರಿ ಮಾಡ್ತೀವಿ. ಇಲ್ಲ, ಕಾನೂನಲ್ಲಿ ಆ್ಯಕ್ಟ್ ಇದೆ, ಆ್ಯಕ್ಟಲ್ಲಿ ಏನೇನು ಅವಕಾಶ ಇದೆ, ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳೆಯೋಕ್ಕೆ ಸಾಧ್ಯನೇ ಇಲ್ಲ. ಲಕ್ಕುಂಡಿಯಲ್ಲಿ ಸಿಕ್ಕಿರೋದು ನಿಧಿ ಅನ್ನೋ ನಿರ್ಧಾರಕ್ಕೆ ಜಿಲ್ಲಾಡಳಿತ ಬಂದಿದ್ದು ಅದು ಯಾವ ಕಾಲದ್ದು, ಎಷ್ಟು ಮೌಲ್ಯದ್ದು ಅನ್ನೋ ಲೆಕ್ಕಾಚಾರ ನಡೆಯುತ್ತಿದೆ. ಆ ಬಳಿಕವೇ ಬಡ ಕುಟುಂಬಕ್ಕೆ ನೆರವು ಸಿಗಲಿದೆ. ಸಂಜೀವ್ ಪಾಂಡ್ರೆ, TV9 ಗದಗ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.